ಯಾರು ಒನ್ ಗೇ ಇದಾರ್ ಕಾಲೇಜ್. ಅಜುದು ಬರ್ತಡೇ ರಾಜಶೇಖರ್ದು. ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಬಿರಿಯಾನಿ ತಿನ್ನಕಂತೆ. ಸೊ ನಾನಿನ್ನೂ ಎಲ್ಲೇ ತೊಳ್ಕೊಂಡಿಲ್ಲ, ಅವರೆಲ್ಲ ತೊಳ್ಕೊಂಡವ್ರೆ. ಹ್ಯಾಪಿ ಬರ್ತ್ಡೇ ಶಿಷ್ಯ. ತೋರಿಸಿದ್ರು ನೋಡ್ರಿ, ಇದೇನಂತ ಗೊತ್ತಾಯ್ತಾ ನಿಮಗೆ? ಹಾಂ ಯಶ ಹಾಕೊಂಡಿರೋದು ಹೋಗ್ಬಿಟ್ಟು ನನಗೊಂದು ಅಂದ್ಬಿಟ್ಟು ನಿಮ್ಗೆ ಎತ್ಕೊಂಡು ತಿನ್ಬೇಕಷ್ಟೇ. ಒಂದೇ ಗೈಸ್, ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟು. ತಿನ್ಕೊಂಡು ಹೋಗೋಣ. ಫ್ರೆಂಡ್ಗಳು ಒಂದೇ ಒಂದು ಜಾಸ್ತಿ ಡಿಶಸ್ ತಂದು ಕೊಡ್ತಾರೆ. ನಾವೆಲ್ಲ ಆದರೆ ಬಾಕ್ಸ್ ಕಾಫಿ ತಂದು ಕೊಡ್ತೀವಿ. ಎಕ್ಸಾಮ್ ಬರ್ಬಿಟ್ಟು ಬಂದು ಕೂತಿದ್ದೀವಿ, ಚೆನ್ನಾಗಿ ಪಾಸ್ ಆಗಿದ್ದೀನಿ, ತಿಂತಾ ಇದ್ದೀನಿ. ನೋಡಿ, ಅವ್ರ ಮನೇಲಿ ಇಟ್ಕೊಂಡು ಅವನೇ ತಿನ್ನಕ್ಕೆ ಇಟ್ಕೊಂಬತ್ತಾನೆ. ನಮ್ಮ ಯಾರು ಒನ್ ಗೇ ಇದಾರ್ ಕಾಲೇಜ್. ಬರ್ದಾ ಚಂದನ BBA. ಚಂದನ BBA. ಸ್ಪೆಲ್ ಮಾಡಕ್ ಬರಲ್ಲ. ಅಯ್ಯೋ ತಗಡೆ ಯಾಕೆ ಬಂದು ನಮ್ಮ ಗುಮ್ಮಸ್ಕ ಸ್ಪೆಲ್ ಮಾಡಕ್ ಏನಾಯ್ತು? ಇಷ್ಟೊತ್ತು ರೋಸ್ಟ್ ಮಾಡ್ತಿದ್ದೆ, ಇವಾಗ ನೀನ್ ರೋಸ್ಟ್ ಫುಲ್ ಬ್ರೆಡ್ ಟೋಸ್ಟ್ ಆಗಿದ್ಯಾ? ಏನಿಲ್ಲಪ್ಪ. ಎಷ್ಟು ಪಾಸು ಅಲ್ಲ, ಎಷ್ಟು ಕ್ವಶನ್ ಬರ್ದಿದ್ಯಾ? ಎಷ್ಟು ಕ್ವಶನ್ ಬರ್ದಿದ್ಯಾ? ಬಿಡು, ಎಷ್ಟು ಕ್ವಶನ್ ಬರ್ದಿದ್ಯಾ? ಬಾರ ಇಲ್ಲಿ ಬಿಡಿ. ಗೈಸ್ ನೋಡಿ ಹೆಂಗೆ ಜನಗಳು ಸೇರ್ಕೊಟ್ಟಿದ್ದೀನಿ. ಅಲ್ಲಿರೋ ಒಂದು ಹುಡುಗಿಗೆ ಹೋಗ್ಬಿಟ್ಟು ನೀವು ಕ್ಯೂಟ್ ಆಗಿದ್ದೀರ ಅಂದ್ರೆ ಬೇಗ ಓಡು. ಯಾವಾಗಲೂ ನಾನೇ ಇಲ್ಲ ಏನಿಲ್ಲ, ನಿಂಗೆ ಏನೋ ಕೊಡ್ತೀನಿ. ನಂದು ಇವಾಗ ಟ್ರೀಟು. ನೀನು ಹೋದ್ರೆ ನನ್ನ ಕಡೆಯಿಂದ ಟ್ರೀಟ್. ಯಾರು ಅವರುಣ್ ಒಂದು ಬಿರಿಯಾನಿ ಕೊಡ್ತಾನೆ, ಹೋಗ ಬೇಗ. ಗೈಸ್ ನೋಡಿ, ಈ ಥರ ಹೇಳಿದ್ರು ಅವ್ನು ಮಾಡ್ತಿಲ್ಲ ಅಂದರೆ ಡೇರ್ ಕೊಟ್ಟರು ಅವ್ನು ಕನ್ಸಲ್ಲ ಕರೆಕ್ಟಾಗಿ ಹೇಳ್ದ. ಅಜುದು ಬರ್ತಡೇ ರಾಜಶೇಖರ್ದು. ಅವ್ನು ವಿಷಯ ಮಾಡಿಲ್ಲ ನಾನು ಇವಾಗ. ವಿಶ್ ಮಾಡ್ತೀನಿ. ಕಾಲ್ ಹೊಡೆದಿದ್ದೀನಿ, ನೋಡೋಣ ಎತ್ತಲಿ ಅವನು. ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಬಿರಿಯಾನಿ ತಿನ್ನಕಂತೆ. ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾಯಿದ್ದೀನಿ. ವಿಶಾಲ್ನ ವರುಣ್ ಬಿಟ್ಬಿಟ್ಟು ನಮ್ಮನ್ನ ಪಿಕ್ ಮಾಡೋಕ್ಕೆ ಬರ್ತಾನೆ ಗಾಡೀಲಿ. ಸ್ವಲ್ಪ ಅದಕ್ಕೆ ವಾಕಿಂಗ್ ಮಾಡ್ತಾಯಿದ್ದೀವಿ ನಾನು ಜೇಮ್ಸು. ಇವಾಗ ಹೋಗೋಣ, ತಿನ್ಕೊಂಡು ಮನೆಗೆ ಹೋಗೋಣ. ಇಟ್ಸ್ಕೋ ಗೈಸ್. ನಾವಿಲ್ಲಿ ಯಾವುದೋ ಮೂಲೆ ಮನೆ ನಾಟಿ ಮನೆ ತಾನೆ. ಹಾಂ ಗೈಸ್, ಇವಾಗ ಯಾವುದೋ ನಾಟಿ ಮನೆಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ತಿನ್ಕೊಂಡು ಚೆನ್ನಾಗಿ ಆರ್ಡ್ರ್ ಮಾಡೋಣ. ಫಸ್ಟು ಏನೇನು ಆರ್ಡ್ರ್ ಮಾಡ್ತೀವಿ ನೋಡಿ. ಇಷ್ಟು ಇಲ್ಲಿಂದ ನಾನು ಮನೆಗೆ ಹೋಗಬೇಕು. ಇಟ್ಸ್ಕೋ ಎಲ್ಲ ಇಟ್ಟೇ ಇದ್ದಾರೆ ಬಾಯ್ಸ್ಗಳೆಲ್ಲ. ಸೊ ತಿನ್ಕೊಂಡು ಹೋಗೋಣ ಗೈಸ್. ಬಾಳೆ ಎಲೆ ಊಟ ಮಾಡ್ತೀವಿ. ಎಷ್ಟೋ ದಿನ ಆದಮೇಲೆ ಬಾಳೆ ಎಲೆ ತಿಂತಾಯಿದ್ದೀನಿ. ಅದು ಚಿಕನ್ನ ತಿಂದೇ ಇರಲಿಲ್ಲ. ಚಿಕನ್ನಲ್ಲಿ ಎಷ್ಟೋ ದಿವಸ ವೆಜ್ ತಿಂದಿದ್ದೆ, ಆದರೆ ನಾನ್ ವೆಜ್ನ ಬಾಳೆ ಎಲೆ ತಿಂದಿರಲಿಲ್ಲ. ಇವಾಗ ಚೆನ್ನಾಗಿ ತಿನ್ಬಿಡೋಣ. ಆರ್ಡ್ರ್ ಮಾಡಿದ್ದೀವಿ. ಬಂದಾದ್ಮೇಲೆ ಏನೇನು ಆರ್ಡ್ರ್ ಮಾಡಿದ್ದೀವಿ ತೋರಿಸ್ತೀನಿ. ಸೊ ತಿನ್ಕೊಂಡು ಮನೆಗೆ ಹೊರಡೋಣ ಇಲ್ಲಿಂದ. ಸೊ ನಾನಿನ್ನೂ ಎಲ್ಲೇ ತೊಳ್ಕೊಂಡಿಲ್ಲ, ಅವರೆಲ್ಲ ತೊಳ್ಕೊಂಡವ್ರೆ. ತಿನ್ನೋಣ, ಲೆಟ್ಸ್ ಸೀ. ತಿನ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಫೋನ್ ಮಾಡೋದೆ ನೋಡ್ರಿ, ಸ್ಪೀಕರ್ ಹಾಕೋ. ಹಲೋ, ನಿಮ್ಮ ಬಾಸ್ ಕಣೋ. ನಿಮ್ಮ ಬಾಸು ಯಾರು ಅಂದರೆ? ಏ ಶಿಷ್ಯ, ಹ್ಯಾಪಿ ಬರ್ತ್ಡೇ ಶಿಷ್ಯ. ಏನೋ ಮರ್ತ್ಬಿಟ್ಟಿದ್ರ ನನ್ನ. ನಾನು ಕಣೋ ರವಿ. ಶಿಷ್ಯ ನನ್ನೇ ಮರ್ತ್ಬಿಟ್ಯಾರ. ನೀನು ಯಾರು ನನ್ನ ಬಾಸ್ ಇಲ್ಲ ಅನ್ಸಲ್ಲ. ಥೂ, ಹಂಗೆ ಹೇಳಪ್ಪ. ದೊಡ್ಡ ಬಾಸ್. ನನ್ನ ವಾಯ್ಸು ಕಂಡಿಡಿ ಅಷ್ಟು ಮರ್ತೋಗಷ್ಟು ನೀನು ದೊಡ್ಡವನಾಗ್ಬಿಟ್ಟಿದ್ಯಾ. ಬೇಡಪ್ಪ. ಏಯ್ ನಾಟಕಗಳು ಬಿಡೋ. ಎಲ್ಲೋ ಬರ್ತಡೇ ಇಟ್ಕೊಂಡು ನನಗೊಂದು ಮಾತು ಹೇಳ್ದೇನೋ. ಲೇ, ನಾನು ಇವಾಗ ವಿಶ್ ಮಾಡಾಕಿತ್ತಾರೆ ನಾವು ಮಾಡಿದ್ದೆ. ಇವಾಗ ಆಯ್ತು, ಎಲ್ಲಿ ಟ್ರೀಟ್ ಎಲ್ಲಿ ನನಗೆ ಇವಾಗ? ಗೈಸ್, ಇವಾಗ ದೋಸೆ ತಿಂದೆ. ಇವಾಗ ನೆಕ್ಸ್ಟು ರೈಸು. ಸಕ್ಕದಾಗಿದೆ ದೋಸೆ ಮಾತ್ರ. ಚಿಂದಿ ಅಲ್ಟಿಮೇಟ್. ಇವಾಗ ರೈಸ್ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ರೈಸ್ ನಾನು ಇನ್ನೂ ತಿಂದಿಲ್ಲ. ಸ್ಮೆಲ್ಲೇ ಆಗಲೇ ಒಳ್ಳೆ ಟೇಸ್ಟ್, ಫ್ಲೇವರ್ ಕೊಡ್ತಾಯಿತ್ತು ನನಗೆ. ಅಷ್ಟು ಚೆನ್ನಾಗಿದೆ. ತಿಂದ್ಬಿಟ್ಟು ಹೇಳ್ತೀನಿ ರೀ ಗೈಸ್. ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತು ಸೀರಿಯಸ್ ಆಗಿ. ಸೂಪರ್. ತಿನ್ನಿ ನೀವು, ಯಾರು ತಿಂದಿಲ್ವೋ ತಿಂಜಿಟ್ಟಿಲ್ಲ. ಸೊ ಗೈಸ್, ತಿನ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪ ಗೈಸ್ ನೋಡಿ, ಫ್ರೀಗೆ ಕೊಡ್ತಾರೆ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು. ನಾವು ಇಷ್ಟಿಷ್ಟು ಎತ್ಕೊಂಡ್ರೆ ತುಂಬ್ಕೊಂಬಿಟ್ಟು ಮನೆಗೆ ಎತ್ಕೊಂಡು ಹೋಯ್ತಾನೆ ರೇಷನ್ಗೆ. ಮನೆ ರೇಷನ್ನೇ ಮಾಡ್ಕೊಂಬಿಟ್ಟಾರೆ. ಮತ್ತೆ ಇಲ್ಲ ಮನೇಲಿ ತಿನ್ಬೋತಾರೆ. ಮನೇಲಿದ್ರು ಇಲ್ಲೇ ತಿಂತೀರಲ್ಲಿ. ಥೂ. ಸೊ ಗೈಸ್, ಇವಾಗ ತಿಂದು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಊಟ. ತಿನ್ನಿ ನೀವು ಇಲ್ಲಿ ಬಂದು.
ತೋರಿಸ್ರಿ ನೋಡ್ರಿ ಇದೇನಂತ ಗೊತ್ತಾಯ್ತಾ ನಿಮಗೆ? ಹರ್ಷ ಅಂದ್ರೆ 99.99% ಬರೀ ಹಾ ಯಶ ಹರ್ಷ 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 ಅದೇ ಅದು ನೋಡ್ಕೊಂಬಿಡ್ರಿ. ಅವಾಗ ಮನೆ ಹೋಗ್ತಿದ್ದೀವಿ ಗೈಸ್. ವೇರ್ ಹೆಲ್ಮೆಟ್ ನಾನು ಇಲ್ಲಿ ಹತ್ರ ಇರೋದು ಬಸ್ ಸ್ಟಾಪ್, ಅದಕ್ಕೋಸ್ಕರ ಇಲ್ಲಿಂದ ಡ್ರಾಪ್ ಹಾಕ್ಸ್ಕೊಂಡಿರೋದು. ಆಮೇಲೆ ಹೆಲ್ಮೆಟ್ ಹಾಕ್ತಿರೋ ಗಾಡಿ ಓಡಿಸ್ಬಿಟ್ಟಿರಾ. ಸೊ ವೇರ್ ಹೆಲ್ಮೆಟ್. ಬಿಚ್ಕೀಡ್ ಅವರು ನಮ್ಮ ಕೋಲಾರ ಬೇರೆ ಗೈಸ್ ಅವ್ರು ನಂಗೆ ಒಂದು ಇನ್ನೂ ಏನೋ ಕೊಡಬೇಕು, ಕೊಟ್ಟೇ ಇಲ್ಲ. ನನಗೂ ರವಿ ನನಗೂ ರವಿ ಯಾವ ಚಾಕ್ಲೇಟ್ ಬೇಡ ಬಿಡ್ರಿ ನಮಗೆ ಗೈಸ್. ನಾವು ಕೇಳಿ ಇಸ್ಕೊಂಬಾರ್ದು ಅವ್ರ ಮನೇಲಿ. ನಾನೇ ಕೊಡಿಸ್ತೀನಿ ಅಂದ್ರೆ ಮರ್ತೋಗಿದೆ ಅಷ್ಟೇ. ಸರಿ ಎಲ್ಲ ತೋರ್ತೀವಿ ನಿಮಿಷ ಎಲ್ಲ ಕೊಡ್ರಿಲ್ಲ ನಿಮಿಷ. ಲೇ ಫ್ರೆಂಡ್ ಏನೋ ಗೈಸ್, ಒಂದು ದಿವಸ ನಂಗೆ ಒಂದು ಚಾಕ್ಲೇಟ್ ಕೊಡ್ಸಿಲ್ಲ. ಅಕ್ಷಯ್ ಹಾ ತೋರ್ಸ್ಬಿಟ್ಟ ಹುಡುಗರು ಬುದ್ಧಿ ತೋರ್ಸ್ಬಿಟ್ಟ. ನಿಂದು ಹುಡುಗಿ ಬುದ್ಧಿ ತೋರ್ಸ್ಬೇಡ ಅಂದ್ರು ಗೈಸ್. ವಿಶಾಲ್ ಕೊನೆಗೆ ಹುಡುಗಿರ ಬುದ್ಧಿ ತೋರ್ಸ್ಬಿಟ್ಟ. ಏಯ್ ಸುಮ್ಮನೆ ಅಂದೆ ಅಕ್ಕ. ತುಂಬ ಒಂದು ಡೇರ್ ಕೊಡ್ತಿದ್ದೀನಿ ಇವಾಗ. ಓಕೆನಾ? ಮಾಡಬೇಕು. ಹಾಂ ಅದೇ ಆ ಹುಡುಗಿ ಒಂದೇನೋ ತಿಂತೈತೆ. ಜಾಕಿ ನಾನು ಈ ಥರ ಪುಲೋರ್ ಹಾಕೊಂಡಿರೋದು ಹೋಗ್ಬಿಟ್ಟು ನನಗೊಂದು ಅಂದ್ಬಿಟ್ಟು ನಿನ್ಗೆ ಎತ್ಕೊಂಡು ತಿನ್ಬೇಕಷ್ಟೇ. ಒಂದೇ ಈಸಿ ಡೇರು. ಹುಡುಗಿರ ಹತ್ರ ಕೇಳೋದೇನು ತಪ್ಪಿಲ್ಲ. ಏನಿಲ್ಲ ಎತ್ಕೊಂಡು ಆಂಟಿ ಪಕ್ಕ ಹೋಗ್ಬಿಟ್ಟು ಅಲ್ಲಿ ತಿಂತವ್ರು ಏನೋ ಕುರ್ಕುರೆ ಏನೋ ಅದನ್ನ ಎತ್ಕೊಂಡು ನೀವೊಂದು ತಿನ್ಬೇಕಷ್ಟೇ. ಈಸಿ ಡೇರ್ ಇರೋ ವಿಡಿಯೋ ಮಾಡೋ. ಈಸಿ ನೋಡ್ರಿ ಬೇಗ ಗೈಸ್ ನೋಡಿ. ಹಿಂದೆ ಹೋಗಿ ವಿಡಿಯೋ ಮಾಡ್ಬೇಡಿ. ಸುಮ್ಮನೆ ನೋಡಿ ನೋಡೋಣ ಮಾಡ್ತಾರೆ ಮಾತಾಡೋ ರವಿ ಬ್ಲಾಗಲ್ಲಿ ಹೋಗೋ. ಪ್ಯಾಕೆಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಾಡಕ್ಕೆ ನೋ ರೋಸ್ಟ್ ಆಗೋದು ಫೇಸಲ್ ರಿಜೆಕ್ಷನ್ ಸಿಗ್ಬಿಡ್ತು. I never faced rejection in my life. ನೋ Like this. ಅವಳಿಗೆ ಹೋಗ್ಬಿಟ್ಟು ಗೈಸ್ ಪಾಪ ನಿಜ ಬೇಜಾರಾಗುತ್ತೆ ಅವ್ನಿಗೆ ಕೊಡಲ್ಲ. ಸೊ ಗೈಸ್ ನಾನು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸೊ ಫೈನಲಿ ಎಕ್ಸಾಮ್ ಎಲ್ಲ ಮುಗೀತು ಗೈಸ್. ಎಕ್ಸಾಮ್ ಇನ್ನು 1 ಮಂತ್ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಗೈಸ್. ಎಕ್ಸಾಮ್ ಇಲ್ಲ, ಓದಂಗಿಲ್ಲ, ಏನಿಲ್ಲ. ಫುಲ್ಲು ರೆಸ್ಟ್ ಡೇ ಅಂದ್ಕೊಳ್ಳಿ. ಇನ್ನು 28 ಇನ್ನು 1 ಮಂತ್ ಗೈಸ್ ಫುಲ್ಲು ಚಿಲ್ ಮಾಡೋದೆ ನಾನು. ಈ 1 ಮಂತಲ್ಲಿ ನಿಮ್ಗೆ ಏನೇನು ಥರ ವ್ಲಾಗ್ ಮಾಡ್ಬೋದು ಅನ್ನೋ ಥರ ವೆಯ್ಟಿಂಗ್ ಮಾಡ್ತಾಯಿರ್ರಿ. ಸೊ ಏನು ಗೈಸ್ ಗೊತ್ತಾ, ನಿಮ್ಗೆ ಮಾತು ಕೊಟ್ಟಂಗೆ ಸೊ ನೀವು ಸಂಡೇವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತು ಫ್ರೈಡೇ ಅಲ್ವಾ, ನಾಳೆ ಸ್ಯಾಟರ್ಡೆ. ಸಂಡೇ ವೆಯ್ಟ್ ಮಾಡಬೇಕು ನೀವು ಚಾಲೆಂಜ್ ವ್ಲಾಗ್ ಬರಬೇಕು ಅಂತಂದರೆ. ಯಾಕೆಂದರೆ ಸಂಡೇನೇ ಮನೇಲಿ ಎಲ್ಲರೂ ಇರೋದು, ಅದು ಬಿಟ್ಟರೆ ಯಾರಿಗೂ ರಜಾ ಇರಲ್ವಲ್ಲ. ಸೊ ಸಂಡೇ ಅಂದರೆ ಮಂಡೇ ವ್ಲಾಗ್ ಬರೋದು ನಿಮಗೆ. ಓಕೆ, ಸಂಡೇ ಮಾಡಿದ್ರೆ ಅಂದರೆ ಮಂಡೇ ವ್ಲಾಗ್ ಬರುತ್ತೆ ಅದು ನಿಮಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಬೆಸ್ಟ್ ವ್ಲಾಗ್ಸ್ ಇನ್ಮೇಲಿಂದ ಬರುತ್ತೆ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಇವಾಗ ಮನೆಗೆ ಬಂದು ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದೆ ಗೈಸ್. ಸೊ ಇವಾಗೇನು ಊಟ ಬೇಡ ನನಗೆ. ಅದು ಬಿಟ್ಟರೆ ಐಸ್ ಕ್ರೀಮ್ ಇದೆ. ಐಸ್ ಕ್ರೀಮ್ ತಿನ್ಕೊಳ್ಳೋಣ. ಅವತ್ತು ತಂದ್ಬಿಟ್ಟು ಹಂಗೆ ಹಾಕಿದ್ದೀನಿ ಗೈಸ್. ನಾನು ತಿಂದೇ ಇಲ್ಲ ಜಾಸ್ತಿ. ತೋರಿಸ್ತೀನಿ ತಾಡಿ ಎಷ್ಟಿದೆ ಅಂತ. ತೋರಿಸ್ತೀನಿ ತಾಡಿ ನೋಡಿರಿ ಇಲ್ಲಿ ಎಷ್ಟಿದೆ ನೋಡಿರಿ. ಇಲ್ಲಿ ಹಂಗೆ ತೆಗ್ದಿಕ್ಕಿ ಗೈಸ್, ಏನು ತಿಂದಿಲ್ಲ. ಎಷ್ಟೈತೆ ಅಂದರೆ ನೋಡಿರಿ, ಇಷ್ಟು ಐಸ್ ಕ್ರೀಮಲ್ಲಿ ಇಷ್ಟು ಹಂಗೆ ಐತೆ. ತಿಂದೇ ಇಲ್ಲ. ಇವಾಗ ಇದಾದರೂ ತಿನ್ನೋಣ. ಗಟ್ಟಿಯಾಗ್ಬಿಡಿ ಫುಲ್ ಕೋಲ್ಡಾಗೆ. ಸ್ವಲ್ಪ ಆಚೆ ಇಕ್ಕಿ ತಿನ್ನೋಣ ಇದನ್ನು. ಬೆಡ್ಶೀಟ್ ಇವತ್ತು ಮುಗಿಸೋಣ. ಅದನ್ನು ಮುಗಿಸ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಸ್ವಲ್ಪ ಚಿಲ್ ಮಾಡ್ಕೊಂಡು ಮಲ್ಕೊಂಡು ಟಿ ವಿ ನೋಡೋಣ. ಟಿ ವಿ ನೋಡಿ ಎಷ್ಟೋ ದಿವಸ ಆಯಿತು ನೆಮ್ಮದಿಯಾಗಿ ಟಿ ವಿ ನೋಡ್ಕೊಂಡು ಮಲಗಿ. ಅದಕ್ಕೆ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಚಿಲ್ ಮಾಡ್ಕೊಂಡು ಫಿಲಮ್ ನೋಡೋಣ. ಯಾವುದಾದ್ರು ಮೂವಿ ನೋಡ್ಕೊಂಡು ಕೂತ್ಕೊತೀನಿ. ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ನಮ್ಮ ಅಮ್ಮ ಮಾತಾಡ್ತಿಲ್ಲ ಗೈಸ್. ನಮ್ಮ ಅಮ್ಮ ಸ್ವಲ್ಪ ಜಗಳಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ರೀಲ್ ಮಾಡೋಣ ಅಂದ್ಕೊಂಡೆ. ಬಟ್ ಇವತ್ತು ರೀಲ್ ಮಾಡೋಕ್ಕೆ ನಾನು ಕೇಳಿದ್ರೆ ನಮ್ಮ ಅಮ್ಮ ಅಷ್ಟೇ ಉಗೀತಾರೆ. ಯಾಕೆಂದರೆ ಜಗಳ ಆಡ್ಕೊಂಡಿದ್ದೀವಲ್ಲ, ಕೋಪದಾರ ಅವ್ರು ನಮ್ಮ ಅಮ್ಮ. ಸೊ ನಾಳೆ ನೋಡೋಣ, ನಾಳೆ ರೀಲ್ಸ್ ಮಾಡೋಣ. ಇವತ್ತು ರೀಲ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ಕೋಪದಾರ ಅವರೇ. ಅವರು ನೈಸ್ ಆಗಬೇಕಲ್ಲ, ನೈಸ್ ಮಾಡಬೇಕು ಇವತ್ತು ಫುಲ್ಲು ಅವ್ರನ್ನ. ಇವಾಗ ಅವ್ರು ಬರೋ ಗಂಟ ವ್ಲಾಗ್ ಕಂಟಿನ್ಯೂ ಮಾಡಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ಮಲ್ಕೊತೀನಿ ಗೈಸ್, ಚಿಲ್ ಮಾಡ್ತೀನಿ. ಇಲ್ಲಾಂದರೆ ನಿದ್ದೆ ಮಾಡೋಣ ಅಂದರೆ ನಿದ್ದೆ ಮಾಡಿಬಿಡ್ತೀನಿ. ನಿದ್ದೆ ಬಂತು ಅಂದರೆ ನಿದ್ದೆ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಕೂತ್ಕೊತೀನಿ. ಅದೇ ಗೈಸ್, ಪಕ್ಕ ನಿದ್ದೆ ಮಾಡೇ ಮಾಡ್ತೀನಿ. ಯಾಕೆಂದರೆ ಯಾರು ಕೂತ್ಕೊಂಡು ಅಷ್ಟೊತ್ತು ಟಿ ವಿ ನೋಡ್ತಾರಲ್ವ, ಅದಕ್ಕೋಸ್ಕರ
ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸ್ವಲ್ಪ ಹೊತ್ತು ಚಿಲ್ ಮಾಡ್ಕೊಂಡಿದ್ದೆ. ನಮ್ಮ ಅಮ್ಮ ಬಂದರು, ಬಂದ್ಬಿಟ್ಟಿಲ್ಲ ಹೋಗೋರು ಆಚೆ ಕಡೆ. ಇವಾಗ ಬಂದು ಅವ್ರನ್ನ ನಾನು ಮಾತಾಡಿಸ್ತಿಲ್ಲ, ನಾನು ಮಾತಾಡಿಸ್ತಿಲ್ಲ, ಅವರು ಮಾತಾಡಿಸ್ತಿಲ್ಲ. ಸುಮ್ಮನೆ ಇದ್ದೀನಿ ಮ್ಯೂಟಾಗಿ. ಅದಕ್ಕೆ ಇಷ್ಟೊತ್ತು ನಾನು ಏನೂ ವ್ಲಾಗ್ ಮಾಡಿಲ್ಲ. ಅವ್ರಿದ್ರೂ ಒಂಥರ ಆಯ್ತಿತ್ತು ಫೀಲು. ಅದಕ್ಕೋಸ್ಕರ ವ್ಲಾಗೇ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇವಾಗ ಅವ್ರು ಆಚೆ ಹೋದರು, ನಾನು ಒಬ್ಬನಿಗೆ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಅವ್ರು ಇಲ್ವಲ್ಲ, ನಾನು ಒಬ್ಬನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನೋಡೋಣ ಎಲ್ಲಿವರೆಗೂ ಮಾತಾಡಿಸ್ತೀರಿ ಇರ್ತಾರೆ ಅವರು ಅಂತ ನಿಮಗೂ ಗೊತ್ತಾಗುತ್ತೆ. ಯಾರು ಫಸ್ಟ್ ಮಾತಾಡಿಸ್ತಾರೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಲವ್ ಯು ಆಲ್.